ಹಣ ಗುರಿ ಅಲ್ಲ. ಬಹಳ ಜನ ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಣ ಮಾಡೋದೇ ಜೀವನದ ಧ್ಯೇಯ ಅಂತ. ನಾನು ಮಿಲಿಯನೇರ್ ಆಗಿಬಿಡ್ಬೇಕು, ನನ್ನ ಇಷ್ಟು ಬಿಲ್ಡಿಂಗ್ ಕೊಂಡ್ಕೊಂಡ್ಬಿಡ್ಬೇಕು, ನಾನು ಎಲ್ಲಕ್ಕಿಂತ ಸಾಹುಕಾರ ಆಗಿಬಿಡಬೇಕು ಅಂತ. ಅವ್ರ ಜೀವನ ಪೂರ್ತಿ ಮೆಟೀರಿಯಲಿಸ್ಟಿಕ್ ಆಗೇ ಇರುತ್ತೆ. ಬಹಳ ಕಷ್ಟಪಡ್ತಾರೆ. ಪ್ಲಾಸ್ಟಿಕ್ ಆಗೋಗುತ್ತೆ ಜೀವನ. ಇದು ಹೇಗೆ ಅಂದರೆ ನಮ್ಮ ಜೀವನನ ನಾವು ಎಷ್ಟು ಸುಂದರವಾಗಿ ಇಟ್ಕೊಳ್ತೀವಿ ಅಂತ. ಇದು ಫಿಸಿಕಲ್ ಬ್ಯೂಟಿ ಅಲ್ಲ, ಕಾರು ಮನೆ ಬಂಗಲೆ ಅಲಂಕಾರ ಅಲ್ಲ. ನಮ್ಮ ಜೀವನನ ಸತ್ಯಂ ಶಿವಂ ಸುಂದರಂ ಎಷ್ಟು ಸುಂದರವಾಗಿ ಇಟ್ಕೊಳ್ತೀವಿ, ಅದು ನಮ್ಮ ಗುರಿಯಾಗಿದ್ದರೆ, ಅದನ್ನು ಆಯ್ಕೆ ಮಾಡಿದ್ರೆ ನಮ್ಮ ದಾರಿ ಬೇರೆಯೇ. ನಮ್ಮ ಗುರಿ ಹೇಗಿರುತ್ತೋ ನಮ್ಮ ದಾರಿ ಹಾಗಿರುತ್ತೆ. ಹಣ ಬೇಕು ಸರಿ, ಆದರೆ ಅದೊಂದು ಪ್ರಕ್ರಿಯೆ ಮಾತ್ರ, ಅವಶ್ಯಕತೆಗೆ ಮಾತ್ರ. ವಾಂಟ್ ಅಲ್ಲ, ಅದು ನೀಡು. ಹಣ ಯಾವಾಗ ನೀಡಂತ ನಾವು ಹಣನ ನೋಡ್ತೀವಿ ಆಗ ಲಕ್ಷ್ಮಿ ಅದು ನೀಡಂತ ನೋಡೋರಿಗೆ ವಿವೇಕ ಬೇಕು. ಅದು ಸರಸ್ವತಿ. ಯಾವಾಗ ಸರಸ್ವತಿ ನಮ್ಮಲ್ಲಿ ಇರ್ತಾಳೆ, ವಿವೇಕ ಇರುತ್ತೆ, ಲಕ್ಷ್ಮಿ ಒಲ್ದು ಬರ್ತಾಳೆ, ಹಣ ನಮಗೆ ಬರುತ್ತೆ. ಅದು ನಾವು ಅದ್ರ ಹಿಂದೆ ಹೋಗೋದಲ್ಲ.